ನೋಡಿ, ಹಿಂದೆ ವಿಳ್ಯೆದೆಲೆ ತೋಟದಲ್ಲಿ ವಿಳ್ಯೆದೆಲೆ ಬೆಳೀತಾ ಇದ್ದಂಥ ಜಮೀನುಗಳನ್ನು ಸರ್ಕಾರ ತೆಗೆದುಕೊಂಡು 40 ವರ್ಷ ಆದಮೇಲೆ ಈಗ ಅದೇ ವಿಳ್ಯೆದೆಲೆ ಬೆಳೆಗಾರರಿಗೆ 5 ಗುಂಟೆ ಜಮೀನನ್ನು ಕೊಡಬೇಕು ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ವಿತರಣೆಯನ್ನು ಮಾಡಿದ್ವಿ. ಆದರೆ ಇವತ್ತಿನವರೆಗೂ ನಾವು ಬೌಂಡ್ರಿ ಗುರ್ಸೋಕ್ಕಾಗಿಲ್ಲ. ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಗಮನ ಸೆಳೆದಿದ್ದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿನ್ನೂ ಗಡಿಯನ್ನು ಗುರುತಿಸಿಲ್ಲ. ಅವ್ರು 83 ಜನಕ್ಕೆ ಇವತ್ತಿನವರೆಗೂ ಕೊಟ್ಟಿಲ್ಲ. ಇನ್ನೂ ಒಂದಷ್ಟು ಜನ ಅರ್ಜಿ ಹಾಕೊಳ್ಳೋರಿದ್ದಾರೆ, ಕೊಡಿ, ನೀವು ಎಲ್ರಿಗೂ ಕೊಡಿ. ಆದರೆ 245 ಜನಕ್ಕೆ ಕೊಡಬೇಕಾಗಿದ್ರಲ್ಲೇ 83 ಜನಕ್ಕೆ ಕೊಟ್ಟಿದ್ರು, ಇನ್ನೂ ಗಡಿಯನ್ನು ಗುರುತಿಸಿಲ್ಲ. ಆದರೆ ನರೇಂದ್ರ ಮೋದಿಯವರು ನಂಜನಗೂಡಿನ ರಸಬಾಳೆ ಮತ್ತು ನಮ್ಮ ವಿಳ್ಯೆದೆಲೆ ಬಗ್ಗೆ ಹೊಗಳಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದಿದ್ದು, ಪ್ರವಾಸಿಗರು ಮೋಸ ಹೋಗಬಾರ್ದು. ಏನು ಅರಮನೆ ಮುಂಭಾಗ ಇರುವಂಥ ಕಾಡಾ ಕಚೇರಿಯಲ್ಲಿ ಸರ್ಕಾರಿ ಸ್ವಾಮ್ಯದ ಮಳಿಗೆಯನ್ನು ತೆಗಿಬೇಕು. ಅದರಲ್ಲಿ ರೇಷ್ಮೆ ಸೀರೆ ಇರಬೇಕು, ಗಂಧದ ಆಯಿಲ್ ಇರಬೇಕು, ಎಲ್ಲ ಥರದ್ದು ಗಂಧದ ಹಾರವನ್ನು ಒಳಗೊಂಡಂತೆ ರಸಬಾಳೆ ಮತ್ತು ವಿಳ್ಯೆದೆಲೆಯನ್ನು ಇಟ್ಟಾಗ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ ಅನ್ನುವಂಥ ಮನವಿಯನ್ನು ಮಾಡಿದ್ದೀನಿ. ಈ ಬಾರಿ ಬಡ್ಜೆಟಲ್ಲಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ನೋಡಬೇಕು. ಅಂದರೆ ವಿಳ್ಯೆದೆಲೆ ಜೊತೆಗೆ ನಮ್ಮದು ವೀರನಗೆರೆ ಬದನೆಕಾಯಿ ಇದೆ. ಮೈಸೂರು ಅದರದ್ದೇ ಆದಂಥ ಸ್ಯಾಂಡ್ ಆಯಿಲ್ ಫ್ಯಾಕ್ಟ್ರಿನೂ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ವಿಳ್ಯೆದೆಲೆ ಬೆಳೆಯುವವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ವಿಳ್ಯೆದೆಲೆ ತೆಗೆದುಕೊಂಡ್ರೆ ವಿಳ್ಯೆದೆಲೆಯನ್ನು ಹಾಕುವ ಅಭ್ಯಾಸ ಇಟ್ಕೊಂಡವ್ರಿಗೆ ಗೊತ್ತಿದೆ ಆರೋಗ್ಯ ಹೇಗೆ ವೃದ್ಧಿ ಆಗುತ್ತೆ, ಜೀರ್ಣಕಾರಿ ಆಗುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ವಿಳ್ಯೆದೆಲೆ ಬೆಳೆಯುವವರಿಗೆ ಪ್ರೋತ್ಸಾಹವನ್ನು ನಾವು ಕೊಡಬೇಕು.